ರೋಟರಿ ಸಂಸ್ಥೆ ಈ ಒಂದು ಗ್ರಾಮೀಣ ಭಾಗದ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳಿಗೆ ಹೆಚ್ಚು ಒತ್ತು ಕೊಟ್ಟು ಕೆಲಸಗಳನ್ನು ಮಾಡ್ತಾ ಇದೆ. ನಿಮಗೆ ತಿಳಿದ ಹಾಗೆ ಗ್ರಾಮೀಣ ಭಾಗದಲ್ಲಿ ಹೆಣ್ಮಕ್ಳು ದೂರದಿಂದ ಸ್ಕೂಲ್ ಬರಬೇಕಂದ್ರೆ ತುಂಬಾ ಕಷ್ಟ ಇರೋ ಅದೊಂದು ಕಾರಣಕ್ಕಾಗಿ ಸುಮಾರು ಮನೆಗಳಲ್ಲಿ ಹೆಣ್ಮಕ್ಳನ್ನು ಶಾಲೆಗೆ ಕಳಿಸ್ತಾ ಇಲ್ಲ. ಆ ಒಂದು ಕಾರಣದಿಂದ ನಮ್ಮ ರೋಟರಿ ಸಂಸ್ಥೆ ಕಳೆದ ಸುಮಾರು ವರ್ಷಗಳಿಂದ ಪ್ರತಿ ವರ್ಷ ನಮ್ಮ ಕೋಲಾರ ಝೋನ್ಗೆ 100 ಸೈಕಲ್ಗಳನ್ನ ಕೊಡ್ತಾ ಬರ್ತಾ ಇದೆ. ಆ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಈ ವರ್ಷ ಕೂಡ ನಮ್ಮ ಕೋಲಾರ ಝೋನ್ನ ಪ್ರತಿ ಗ್ರಾಮೀಣ ಭಾಗದ ಸರ್ಕಾರಿ ಶಾಲೆ ಮತ್ತು ಅನುದಾನಿತ ಶಾಲೆಗಳ ಹೆಣ್ಣು ಮಕ್ಕಳಿಗೆ ಪ್ರತ್ಯೇಕವಾಗಿ ಸೈಕಲ್ ಅನ್ನು ಕೊಡ್ತಾ ಬರ್ತಾ ಇದೆ. ಅದೇ ರೀತಿ ಈ ಒಂದು ಹೆಬ್ಬಣಿ ಗ್ರಾಮದ ಈ ಶಾಲೆಗೆ ಮತ್ತು ಇನ್ನು ಸರ್ಕಾರಿ ಶಾಲೆ ಕೂಡ ಕಳೆದ ವರ್ಷ ಕೂಡ ಡೆಸ್ಕ್ಗಳು ಇನ್ನು 10 ಹಲವಾರು ರೀತಿಯ ಕಾರ್ಯಕ್ರಮಗಳನ್ನ ಕೊಡ್ತಾ ಬರ್ತಾ ಇದ್ದೀವಿ. ಈ ಒಂದು ರೋಟರಿ ಸಂಸ್ಥೆ ಮುಖ್ಯವಾಗಿ ಯಾರು ಕೊಡುಗೈ ದಾನಿಗಳಿದ್ದಾರೆ ಅವರಿಂದ ದಾನವನ್ನು ತಗೊಂಡು ಯಾರು ನೀಡಿ ಪೀಪಲ್ ಇದ್ದಾರೆ, ಯಾರಿಗೆ ಅವಶ್ಯಕತೆ ಇದೆಯೋ ಅಂತವ್ರಿಗೆ ಕೊಡುವಂತ ಕಾರ್ಯಕ್ರಮ ಸುಮಾರು ವರ್ಷಗಳಿಂದ ಮಾಡ್ತಾ ಬರ್ತಾ ಇದೆ. ರೋಟರಿ ಸಂಸ್ಥೆಗೆ ಯಾವುದೇ ರೀತಿಯಾದಂತ ಅನುದಾನಗಳು ಬರೋದಿಲ್ಲ, ಯಾವುದೇ ಗ್ರಾಂಟ್ಸ್ ಬರೋದಿಲ್ಲ. ನಾವೇ ನಮ್ಮ ಜೋಬಿನಿಂದ ಹಣ ತೆಗೆದು ಹಾಕಿ ಅದನ್ನ ಒಂದು ಇದರ ಒಂದು ಫಂಡ್ ತರ ಮಾಡಿ ಅದರ ಮುಖಾಂತರ ಯಾರಿಗೆ ಏನು ಅವಶ್ಯಕತೆ ಇದೆ ಅದನ್ನ ನಮ್ಮ ಗಮನಕ್ಕೆ ಯಾರು ತರ್ತಾರೆ ಅಂತವರಿಗೆ ನಾವು ಒಂದು ಸಹಾಯ ಕೊಡ್ತಾ ಬರ್ತಾ ಇದೀವಿ. ಆ ಒಂದು ನಿಟ್ಟಿನಲ್ಲಿ ಈ ಸಾರಿ ಕಳೆದ ವರ್ಷ ಫ್ರೀಯಾಗಿ ಕೊಡ್ತಾ ಇದ್ವಿ ಸೈಕಲ್. ಈಗ ಫೌಂಡೇಶನ್ ಏನಾದ್ರು ಕೊಡ್ಲೇಬೇಕು ಅಂತ ನಮ್ಮ ಮೇಲಿನ ಅಧಿಕಾರಿಗಳು ಏನಾದ್ರು ತಗೋಬೇಕು ಫೌಂಡೇಶನ್ಗೆ, ಇನ್ನು ಯಾರಿಗಾದ್ರು ಹೆಲ್ಪ್ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಫೌಂಡೇಶನ್ಗೆ ಪ್ರತಿ ಸೈಕಲ್ಗೆ 2000 ಕೊಡಬೇಕು ಅಂತ ಆದೇಶ ಮಾಡಿದ್ರು. ಆ ಒಂದು ನಿಟ್ಟಿನಲ್ಲಿ ನಾವು ನಮ್ಮ ಗ್ರೂಪ್ ಅಲ್ಲಿ ಮೊದಲು ಮೆಸೇಜ್ ಹಾಕಿದ್ವಿ, ಈ ತರ ಇದೆ, ಯಾರಾದ್ರೂ ದಾನಿಗಳಿದ್ರೆ ಕೈ ಜೋಡಿಸಿ ಅಂತ. ಮೊದಲನೇ ತಕ್ಷಣ ನಮ್ಗೆ ರೆಸ್ಪಾಂಡ್ ಮಾಡಿದವರು ನಮ್ಮ ಗೊಳ್ಳಳ್ಳಿ ಪ್ರಭಾಕರ್ ಅವರು. ದಯವಿಟ್ಟು ಅವ್ರನ್ನ ಚಪ್ಪಾಳೆ ಕೊಡಬೇಕು. ಅವ್ರು ಹಾಕಿದ ನಂತರ ಇನ್ನೂ ಹಲವು ಸದಸ್ಯರು ಇನ್ನು ನಾವು ಕೊಡ್ತೀವಿ ಸೈಕಲ್ಸ್ ಬೇಕು ಅಂತ ಹೇಳಿದ್ರು. ಅವರ ಒಂದು ಒತ್ತಾಯದ ಮೇರೆಗೆ ಇನ್ನು ಗುಮ್ಲಾಪುರ ಸ್ಕೂಲ್ಗೆ ಒಂದು 4 ಸೈಕಲ್ ಕೊಟ್ಟಿದ್ದೀವಿ. ನಮ್ಮೂರಿಗೆ ಬರೀ 1 ಸೈಕಲ್ ತಗೊಂಡಿದ್ದೀವಿ. ಯಾಕೆ ಅಂತ ಹೇಳಿದ್ರೆ ನೋಡಪ್ಪ ಪ್ರೆಸಿಡೆಂಟ್ ಅವ್ರವ್ರಿಗೆ ತಗೊಂಡ್ರು, ಬೇರೆ ಸ್ಕೂಲ್ ಕೊಡ್ಲಿಲ್ಲ ಅನ್ನೋ ಮಾತು ಬರಬಾರ್ದು ಅನ್ನೋದ್ರಿಂದ ನಮ್ಮ ಸ್ಕೂಲ್ಗೆ ಬರೀ ನಮ್ಮೂರಿಗೆ ಒಂದೇ ಒಂದು ಸೈಕಲ್ ತಗೊಂಡಿದ್ದೀವಿ. ಮಿಕ್ಕಿದೆಲ್ಲ ಅವರು ನಮ್ಮ ಗಲಾಟೆ ಮಾಡಿ ತಗೊಂಡ್ರು. ಇಲ್ಲ, ನಮ್ಮ ಭಾಗದ ಸುಮಾರು ಹಳ್ಳಿಗಳಿಂದ ಹೆಣ್ಮಕ್ಳು ಬರ್ತಾರೆ, ಅವ್ರು ಕೊಡ್ಲೇಬೇಕು, ಈ ಸಾರಿ ಮುಂದಿನ ವರ್ಷಕ್ಕೆ ನೀವಾದ್ರೂ ಮಾಡ್ಕೊಳ್ಳಿ, ಈ ವರ್ಷ ಕೊಡ್ಲೇಬೇಕು ಅಂತ ಹಠ ಮಾಡಿ ತಗೊಂಡ್ರು. ಅವ್ರಿಗೆ ನನ್ನ ಕಡೆಯಿಂದ ಅಭಿನಂದನೆ ಸಲ್ಲಿಸ್ತೀನಿ. ಇನ್ನ ಈ ದಿನದ ಕಾರ್ಯಕ್ರಮದ ಬಗ್ಗೆ ಹೇಳೋದಾದ್ರೆ ಇಷ್ಟು ಮಾತ್ರ. ಇನ್ನು ರೋಟರಿ ಸಂಸ್ಥೆ ಬಗ್ಗೆ ಹೇಳೋದಾದ್ರೆ ಹಲವಾರು ಕಾರ್ಯಕ್ರಮ ಮಾಡ್ತಾ ಬರ್ತಾ ಇದೀವಿ. ಈಗ ನೆಕ್ಸ್ಟ್ ಇಯರ್ ನಾನಿರೋದಿಲ್ಲ, ಬೇರೆ ಅಧ್ಯಕ್ಷ ಬರ್ತಾರೆ, ಆ ಮುಂದಿನ ವರ್ಷ ಇನ್ನೊಬ್ಬ ಅಧ್ಯಕ್ಷ ಬರ್ತಾರೆ. ಯಾರೇ ಬಂದರೂ ಕೂಡ ನಮ್ಮ ಉದ್ದೇಶ ಇಷ್ಟೇ, ನಮ್ಮ ಗ್ರಾಮಾಂತರ ಪ್ರದೇಶದಲ್ಲಿ ಪರಿಸರ ಮತ್ತು ತಾಯಿ ಮತ್ತು ಮಕ್ಕಳ ಆರೋಗ್ಯ ಮತ್ತು ಹೆಚ್ಚು ಒತ್ತು ಕೊಡ್ತಕ್ಕಂಥದ್ದು ಶಿಕ್ಷಣಕ್ಕೆ. ಯಾರೇ ಬಂದು ನಮ್ಮ ರೋಟರಿ ಸಂಸ್ಥೆ ಕದ ತಟ್ಟಿದ್ರೆ ನಾವು ಸಹಾಯ ಮಾಡೋದಕ್ಕೆ ನಾವು ತುದಿಗಾಲಲ್ಲಿ ಇರ್ತೀವಿ. ನಮ್ಗೆ ಗಮನ ತರಬೇಕಷ್ಟೇ, ನಾವು ಪ್ರಯತ್ನ ಪಡ್ತೇವೆ. ಯಾವತ್ತೂ ಕೂಡ ಸರ್ಕಾರಿ ಶಾಲೆಗಳ ಮತ್ತು ಸರ್ಕಾರಿ ಶಾಲೆ ಮಕ್ಕಳ ಶೈಕ್ಷಣಿಕ ಉದ್ದೇಶಕ್ಕಾಗಿ ಮತ್ತು ತಾಯಿ ಮತ್ತು ಮಗು ಆರೋಗ್ಯ ವಿಚಾರ ಆಗಲಿ, ಹೆಲ್ತ್ ಕ್ಲಬ್ ಆಗಿರ್ಬೋದು, ಏನೇ ಒಂದಿರಲಿ ನೀವು ಗಮನಕ್ಕೆ ತಂದ್ರೆ ನಾವೆಲ್ಲ ಸದಾ ಸಿದ್ಧವಾಗಿರ್ತೀವಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ರೋಟರಿ.